ಬಾಗೇಪಲ್ಲಿ 1ನೇ ವಾರ್ಡ್ ವಾಲ್ಮೀಕಿ ನಗರದಲ್ಲಿ 3ರಷ್ಟು ಜಲಾವೃತವಾಗಿದ್ದು ಎಲ್ಲಾ ಮನೆಗಳಿಗೂ ಕೊಚ್ಚೆ ನೀರು ನುಗ್ಗಿದೆ. ಇದು ಸುಮಾರು 15 ವರ್ಷಗಳಿಂದ ಇದೇ ರೀತಿ ಮಳೆ ಬಂದ ತಕ್ಷಣ ಮನೆಗಳಿಗೆ ನೀರು ನುಗ್ಗುವುದು ಮತ್ತು ನೀರೆಲ್ಲ ಸೇರಿ ಕೊಚ್ಚೆ ಎಲ್ಲ ಕೂಡ ಮನೆಗಳಿಗೆ ನುಗ್ಗಿದೆ. ಈ ಪರಿಸ್ಥಿತಿ ಸುಮಾರು 15 ವರ್ಷಗಳಿಂದ 3 ರಸ್ತೆಗಳಲ್ಲಿ ನೀರು ಮನೆಗೆ ನುಗ್ಗಿ ಗುಳೂರು ವೃತ್ತದಲ್ಲಿ ಹೆಚ್ಚಿನ ವಾಹನಗಳು ಓಡಾಡಲು ತುಂಬಾ ತೊಂದರೆಯಾಗಿದೆ. ವಾಲ್ಮೀಕಿ ನಗರದಲ್ಲಿ ತುಂಬಾ ಬಡ ಕುಟುಂಬಗಳಿದ್ದು ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ನಿವಾರಣೆ ಮಾಡಲು ಪುರಸಭೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಗಮನ ಹರಿಸುವುದಿಲ್ಲ ಮತ್ತು ಗೂಳೂರು ವೃತ್ತದಲ್ಲಿ ಮಾಡಿರತಕ್ಕಂಥ ಡ್ರೈನೇಜ್ ತುಂಬಾನೇ ಚಿಕ್ಕದಾಗಿದ್ದು ಇಲ್ಲಿ ನೀರು ಹೋಗುವಂತ ಪರಿಸ್ಥಿತಿಯೇ ಇಲ್ಲ. ಹಾಗಾಗಿ ತಕ್ಷಣ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿಕೊಂಡು ಈ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡಬೇಕೆಂದು ವಾಲ್ಮೀಕಿ ನಗರದ ಜನರು ಕಣ್ಣೀರು ಹಾಕಿದ್ದಾರೆ. ಹಾಗೆಯೇ ಆ ಮನೆಗಳಲ್ಲಿ ಇರತಕ್ಕಂತಹ ದವಸ ಧಾನ್ಯ ಮತ್ತು ಫರ್ನಿಚರ್, ಚಾಪೆ, ದಿಂಬು, ಮನೆಯಲ್ಲಿ ಉಪಯೋಗಿಸುವಂತಹ ಎಲ್ಲಾ ವಸ್ತುಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ಈ ಪರಿಸ್ಥಿತಿಯನ್ನ ನಿವಾರಣೆ ಮಾಡಲು ಕೂಡಲೇ ಈ ಕ್ಷೇತ್ರದ ಶಾಸಕರು ಮತ್ತು ಪುರಸಭೆಯ ಅಧಿಕಾರಿಗಳು ತಕ್ಷಣ ಗಮನ ಹರಿಸಬೇಕು ಎಂದು ಒತ್ತಾಯಿಸುತ್ತೇವೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕರು ಚನ್ನರಾಯಪ್ಪ, ಬಾಗೇಪಲ್ಲಿ, ನ್ಯೂಸ್ 21 ಕನ್ನಡ.